ಒಂದು ಅದ್ಭುತವಾದಂಥ ಕಾರ್ಯದ ವೀಕ್ಷಣೆಯನ್ನು ಮಾಡಲಿಕ್ಕೆ ಸಾವಿರಾರು ಲಕ್ಷಾಂತರ ಜನ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಸಮಾರಿಗುಡಿ ದೇವಸ್ಥಾನ, ಅಲ್ಲಿ ತಾಯಿ ಇದ್ದಾಳೆ, ಅವಳೇ ನಮ್ಮನ್ನು ಕಾಯುವವಳು. ಅದಕ್ಕೋಸ್ಕರ ಕಾಪಿನ ಅಂತ ಹೇಳ್ತಾರೆ ತುಳುವಿನಲ್ಲಿ. ಕಾಪಿನನ್ನು ಹೌದು, ತೂಪುನಲ್ಲ ಹೌದು, ನಮ್ಮನ್ನು ಮುಂದಕ್ಕೆ ಕೊಂಡೋಗುವಂಥ ಶಕ್ತಿಯನ್ನು ಉಳ್ಳವಳ ತಾಯಿ. ಆ ತಾಯಿಯ ಬ್ರಹ್ಮಕಲಶದ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಸಂತರು, ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹೋಗಿದ್ದರು 1893 ಸೆಪ್ಟೆಂಬರ್ 11ಕ್ಕೆ ಒಂದು ಭಾಷಣವನ್ನು ಮಾಡಿದರು. ಈ ದೇಶದ ಸಾರಸತ್ವ ಏನಿದೆ ಅದನ್ನು ಮೊದಲನೇ ವಾಕ್ಯದಲ್ಲಿ ಹೇಳಿದರು ಅವರು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ. ಎದುರಿನಲ್ಲಿ ಒಂದು 7,000 ಜನ ಇದ್ದರಂತೆ. ಸಾಮಾನ್ಯ ಜನ ಅಲ್ಲ, ವಿದ್ವಾಂಸರು, ಪಂಡಿತರು. ಯಾವ ಸಮಾಜಕ್ಕೆ ಸೇರಿದವರು ಅಂದರೆ ಮುಸಲ್ಮಾನರಿದ್ದರು, ಕ್ರಿಶ್ಚಿಯನ್ರಿದ್ದರು, ಪಾರ್ಸಿಗಳಿದ್ದರು, ಯಹೂದಿಗಳಿದ್ದರು, ಜೊರಾಸ್ಟ್ರಿಯನ್ ಇದ್ದರು. ಒಟ್ಟು ಜಗತ್ತಿನ ಬೇರೆ ಬೇರೆ ಮತ ಸಂಪ್ರದಾಯಗಳಿಗೆ ಸೇರಿದಂಥ ಜನ ಇದ್ದರು. ಯಾವಾಗ ಈ ವಾಕ್ಯವನ್ನು ಅವರು ಹೇಳಿದರು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತ, ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಕುಣಿದ್ರು, ಕುಪ್ಪಳಿಸಿದ್ರು. ಯಾಕೆ ಅಂತ ಹೇಳಿದ್ರೆ ಅವರು ಮೊದಲನೇ ಬಾರಿಗೆ ಒಂದು ವಿಶೇಷವಾದಂಥ ಒಂದು ದೃಷ್ಟಿಕೋನದ 5 ಶಬ್ದಗಳನ್ನು ಅವರು ಹೇಳಿದ್ರು ಅಷ್ಟೆ. ಜಗತ್ತಿನಲ್ಲಿ ಒಬ್ಬನೇ ದೇವರಿರೋದು, ನಾವೆಲ್ಲ ಅವನ ಮಕ್ಕಳು ಅಂತ. ಅದಕ್ಕೋಸ್ಕರ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವಂಥ ಭಾರತದ ಒಬ್ಬ ವ್ಯಕ್ತಿ ಅಮೇರಿಕದವರನ್ನು ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರಿ ಅಂತ ಹೇಳ್ತಾನೆ ಅವನು. ಅದಕ್ಕೋಸ್ಕರ ಜಗತ್ತಿನ ಎಲ್ಲ ಜನ ಕೂಡ ಆ ದೊಡ್ಡ ಶಕ್ತಿ ಯಾವುದಿದೆ, ಆ ಶಕ್ತಿಯ ಮಕ್ಕಳು ನಾವು. ಅದು ಅಮೇರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ರಷ್ಯಾ ಇರ್ಬೋದು, ಚೀನಾ ಇರ್ಬೋದು, ಜಪಾನ್ ಇರ್ಬೋದು, ದಕ್ಷಿಣ ಆಫ್ರಿಕಾ ಇರ್ಬೋದು, ಬಿಳಿಯವನು ಇರ್ಬೋದು, ಕಪ್ಪಿನವನು ಇರ್ಬೋದು, ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಕಲ್ತವನು ಇರ್ಬೋದು, ಕಲಿಯದವನು ಇರ್ಬೋದು, ಎಲ್ಲರಿಗೂ ಆ ದೇವರ ಒಂದು ಅಂಶ ಇದೆ ಅಂತ ಅವರು ಮುಂದುವರೆದು ಹೇಳ್ತಾರೆ. ನಾನು ಹೇಳಿದ್ದೇ ಸತ್ಯ, ನಾನು ಆರಾಧನೆ ಮಾಡ್ತಾ ಇರುವಂಥ ದೇವರೇ ನಿರ್ಣಾಯಕ, ಅವನನ್ನು ಬಿಟ್ಟು ನೀವು ಯಾರನ್ನು ಪೂಜೆ ಮಾಡುವಾಗಿಲ್ಲ, ಪೂಜೆ ಮಾಡಿದರೆ ನಿಮ್ಮನ್ನು ನಾಶ ಮಾಡ್ತೇವೆ ಅಂತ ಹೇಳಿದರ ಪರಿಣಾಮ ಜಗತ್ತು 100 ವರ್ಷಗಳ ಕಾಲ ಹಿಂದಕ್ಕೆ ಹೋಗಿದೆ ಅಂತ ಅವ್ರ ಭಾಷಣದಲ್ಲಿ ಹೇಳ್ತಾರೆ. ಒಟ್ಟು ಭಾಷಣ ಮಾಡಿದ್ದೆ ಒಂದು 12 ನಿಮಿಷ. ಅಲ್ಲಿವರೆಗೆ ಇವರು ಯಾರು ಅಂತ ಗೊತ್ತಿಲ್ಲ ಜನಕ್ಕೆ. ಯಾಕೆಂದ್ರೆ ಭಾರತದ ರಾಯಭಾರಿ ಅಲ್ಲ ಅವರು. ಇನ್ನು ಎರಡನೇದು, ಭಾರತ ಅದೊಂದು ಗುಲಾಮಿ ದೇಶ. ಗುಲಾಮಿ ದೇಶದಿಂದ ಹೋದವರ ಮಾತನ್ನು ಯಾರು ಕೇಳ್ತಾರೆ? ಆದರೆ ದೊಂಗಾಗ್ಬಿಟ್ರು ಅಲ್ಲಿದ್ದಂಥ ಜನ. ಅವರು ಹೊರಗೆ ಬರಬೇಕಾದ್ರೆ ಆ ಕೇಸರಿ ಬಟ್ಟೆಯನ್ನು ಒಮ್ಮೆ ಮುಟ್ಟಿದ್ರೆ ಸಾಕು, ನಾನು ಜೀವನದಲ್ಲಿ ಕೃತಾರ್ಥನಾಗ್ತೇನೆ ಅಂತ ಹೇಳುವ ರೀತಿಯಲ್ಲಿ ಜನ ದುಂಬಾಲು ಬಿದ್ರು. ಅದಾದ ಮೇಲೆ ಅವ್ರಿಗೆ ಹೇಳಿದ್ರು, ನೀವು ಯಾರು ಅಂತ. ಸಾಮಾನ್ಯ ಬೇರೆ ದೇಶಗಳಿಗೆ ಹೋದಂಥ ವ್ಯಕ್ತಿ ಎದೆ ಎತ್ತಿ ತಲೆ ಎತ್ತಿ ಐ ಮೀನ್ ಇಂಡಿಯನ್ ಅಂತ ಹೇಳ್ತಾರೆ, ನಾನು ಇಂಡಿಯನ್ ಅಂತ. ಆದರೆ ವಿವೇಕಾನಂದರು ನಾನು ಇಂಡಿಯನ್ ಅಂತ ಹೇಳಿಲ್ಲ ಅವರು. ಅದರ ಬದಲು ಅವರು ತನ್ನನ್ನು ತಾನು ಗುರುತಿಸಿಕೊಂಡಿರುವಂಥದ್ದು ಸಾವಿರಾರು ವರ್ಷಗಳಿಂದ ಜಗತ್ತಿನ 100 ದೇಶಗಳಿಗೆ ಜೀವನದ ಸಾರ್ಥಕತೆಯನ್ನು ಕೊಟ್ಟಂತ ಭಾರತದ ಸಂತರು, ಮಹಂತರು, ಋಷಿಗಳು, ತಪಸ್ವಿಗಳು, ಸ್ವಾಮಿಗಳು, ಅವರ ಪರಂಪರೆಗೆ ನಾನು ಸೇರಿದವನು ಅಂತ. ಜಗತ್ತಿನ ಒಂದೇ ಒಂದು ದೇಶ, ಯಾವ ದೇಶದಲ್ಲಿ ಎಲ್ಲವನ್ನು ಬಿಟ್ಟಿದ್ದಾನೆ ಅವನಿಗೆ ಗೌರವ.
ಬೇರೆಲ್ಲ ದೇಶಗಳಲ್ಲಿ ರಾಜರಿಗೆ, ಮಹಾರಾಜರಿಗೆ, ಸೇನಾಧಿಕಾರಿಗೆ ಅಂಥವರಿಗೆ ಮೊದಲನೇ ಸ್ಥಾನ ಇದ್ದರೆ, ಭಾರತದಲ್ಲಿ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಲ್ಲವನ್ನು ತ್ಯಾಗ ಮಾಡಿದಂಥ ಸಂತರಿಗೆ, ಸನ್ಯಾಸಿಗಳಿಗೆ ಮೊದಲನೇ ಆದ್ಯತೆ. ಅಂತ 2 ಜನ ಸ್ವಾಮೀಜಿಯವರಿದ್ದಾರೆ. ಅವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ವೇದಿಕೆ ಮೇಲೆ ಗಣ್ಯಾತಿಗಣ್ಯರಿದ್ದಾರೆ, ನನ್ನ ಆತ್ಮೀಯರು. ತಾಯಿಯ ಸೇವೆ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದಲೇ ಅವರನ್ನು ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಿದರು, ತಾಯಿ ಮಾಡಿದರು ಅಂತ ಹೇಳುವಂಥ ಒಂದು ನಂಬಿಕೆ ನಮಗೆ. ಅಂತ ಸುರೇಶ್ ಶೆಟ್ಟರು, ಗುರುಮೆಯವರು ಇದ್ದಾರೆ, ಅನೇಕ ಹಿರಿಯರು ಇದ್ದಾರೆ. ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರಿದ್ದೀರಾ, ಎಲ್ಲ ಭಕ್ತವೃಂದದವರಿದ್ದೀರಾ. ನಮ್ಮ ದೇಶದಲ್ಲಿ ತಾಯಿಗೆ ಒಂದು ದೊಡ್ಡ ಸ್ಥಾನ. ನಾನು ಆಗ ಒಳಗೆ ಕರ್ಕೊಂಡು ಹೋದ್ರು ನನ್ನನ್ನು, ಆ ಗದ್ದುಗೆಯನ್ನು ತೋರಿಸಿದ್ರು. ಅಲ್ಲಿ ನೋಡಿದರೆ ಅಲ್ಲಿ ಮೂರ್ತಿಯೇ ಇಲ್ಲ. ಅಲ್ಲಿ ನನಗೆ ಆಶ್ಚರ್ಯ ಆಯಿತು. ಅಲ್ಲಿದ್ದಂಥ ಶ್ರೀಗಳ ಹತ್ರ ಕೇಳಿದೆ ನಾನು, ಏನು ಅಂತ. ಅಲ್ಲಿ ಮೂರ್ತಿಯೇ ಇಡುವುದಿಲ್ಲ ಅಂತ ಹೇಳಿದ್ರು. ಮೂರ್ತಿ ಇಲ್ಲದಂಥ ಜಾಗದ ಕೀರ್ತಿ ಜಗತ್ತಿನಾದ್ಯಂತ. ಭಾರಿ ಆಶ್ಚರ್ಯ ಆಯಿತು ನನಗೆ. ಜಗತ್ತಿನೆಲ್ಲ ಜನ ಬರ್ತಾರೆ ಮೂರ್ತಿಯನ್ನು ನೋಡ್ಲಿಕ್ಕೆ ಅಲ್ಲ, ಕೀರ್ತಿಯನ್ನು ನೋಡ್ಲಿಕ್ಕೆ. ಅಂತ ಒಂದು ಶ್ರೇಷ್ಠವಾದಂಥ ಒಂದು ಗದ್ದುಗೆ. ಅವ್ರು ಹೇಳಿದ್ರು, ಈಗ ಸುಮಾರು ಒಂದು 160 ಕಿಲೋ ಬೆಳ್ಳಿ, ಒಂದು 15 ಕಿಲೋದಷ್ಟು ಚಿನ್ನ, ಸುಮಾರು ಒಂದು 15 ಕೋಟಿ ರೂಪಾಯಿ ಮಾಡಿ. ನಾನು ನೋಡಿಲ್ಲ ಇವತ್ತಿನವರೇ. ಒಂದು ಅದ್ಭುತವಾದಂಥ ಒಂದು ಕಲ್ಪನೆಯೇ ಹಾಗೆ ಅಂತ ಅಂದ್ಕೊಳ್ತೇನೆ ನಾನು. ಇಲ್ಲಿದ್ದಂಥ ವಾಸ್ತವ ಶೆಟ್ಟರು ಬಾಬಣ್ಣ ಅಂತವರನ್ನು ಪ್ರೀತಿಯಿಂದ ಹೇಳ್ತಾರೆ ಅಂತ ಕೇಳಿದೆ ನಾನು. ಅವರು ಒಬ್ಬ ತಪಸ್ವಿ. ಒಂದು ಸಲ ಒಂದು ಸಂಕಲ್ಪ, ಒಂದು ವ್ರತ ತೆಕ್ಕೊಂಡ ಮೇಲೆ ಅವರಿಗೆ ಇನ್ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದು ಒಂದೇ, ತಾಯಿಯ ಆ ಜಾಗ ಅದು ಪವಿತ್ರವಾದ್ದಾಗಬೇಕು. ಕೋಟ್ಯಾಂತರ ಜನರಿಗೆ ಅವಳ ಆಶೀರ್ವಾದ ಸಿಗಬೇಕು. ತನಗೆ ಆಶೀರ್ವಾದ ಸಿಗಬೇಕು ಅಂತಲ್ಲ, ಕೋಟ್ಯಾಂತರ ಜನರಿಗೆ ಅವಳ ಆಶೀರ್ವಾದ ಸಿಗಬೇಕು. ಎಲ್ಲರೂ ಒಳ್ಳೆಯದಾಗಿ ಜೀವನ ನಡೆಸಬೇಕು, ಆರೋಗ್ಯವಂತರಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಆರೋಗ್ಯವಂತರಾಗಿರಬೇಕು ಅಂತ ಹೇಳುವಂಥ ಒಂದೇ ಒಂದು ತಪಸ್ಸಿನಿಂದ ಕಳೆದ ಕೆಲವು ವರ್ಷಗಳಿಂದ ಆ ಕೆಲಸ ಮಾಡ್ತಾ ಬಂದಿದ್ದಾರೆ. ನಿಜವಾಗಿ ಅವರ ಜೀವನ ಸಾರ್ಥಕ ಆಗಿದೆ ಅಂತ ನನ್ನ ಅನಿಸಿಕೆ. ಅಂತ ತಾಯಿ ನಮಗೆ ಆಶೀರ್ವಾದ ಮಾಡೋಳು. ಒಂದು ಸ್ವಲ್ಪ ನಿಜ ಜೀವನಕ್ಕೂ ನಾವು ಹೋದರೆ, ಈಗ ಇಲ್ಲಿ ಫೋಟೋ ತೆಗಿದ್ದಾರೆ. ಫೋಟೋ ತೆಗೆದಾಗ ಅದರ ಹಿಂದೆ ಒಂದು ಪರದೆ ಇದೆ. ಆ ಪರದೆಯಲ್ಲಿ ನಮ್ಮ ಭಾವಚಿತ್ರ, ನಮ್ಮ ಫೋಟೋ ಬೀಳುತ್ತೆ. ಹಾಗೆ ನಮ್ಮ ಕಣ್ಣಿನಲ್ಲಿ ಒಂದು ಪರದೆ ಇದೆ ಹಿಂದೆ. ಡಾಕ್ಟರ್ HS ಬಲ್ಲಾಳ್ ಇದ್ದಾರೆ, ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಅದರ ಬಗ್ಗೆ. ಆದರೂ ಒಂದು ಪರದೆ ಇದೆ. ಆ ಪರದೆ ಮೇಲೆ ಮೊದಲಿನ ಭಾವಚಿತ್ರ ಅಥವಾ ಫೋಟೋ ಬಿದ್ದದ್ದು ಯಾರದು ಗೊತ್ತಾ? ನೆನಪಿದೆಯಾ? ನಮ್ಮ ಕಣ್ಣಿನ ಭಾವಚಿತ್ರ ಬಿದ್ದಿರುವಂಥದ್ದು ಅದು ನಮ್ಮ ಅಮ್ಮಂದು. ಅಮ್ಮನನ್ನೇ ನಾವು ಮೊದಲು ನೋಡಿರುವಂಥದ್ದು. ನಮ್ಮ ನಾಲಿಗೆ ಇಷ್ಟೆಲ್ಲ ಮಾತಾಡುತ್ತೆ ಇವತ್ತು, ಆದರೆ ಮೊದಲಿನ ಶಬ್ದ ಬಂದಿರೋದು ಅಮ್ಮನೇ. ನಮ್ಮನ್ನು ಅಪ್ಪಿಕೊಂಡದ್ದು, ನಮಗೆ ಮುತ್ತು ಕೊಟ್ಟದ್ದು, ನಮಗೆ ತುತ್ತು ಕೊಟ್ಟದ್ದು, ನಮ್ಮನ್ನು ರಕ್ಷಣೆ ಮಾಡಿದ್ದು, ನಮ್ಮನ್ನು ಪೋಷಣೆ ಮಾಡಿದ್ದು, ನಮ್ಮನ್ನು ತಿದ್ದಿದ್ದು, ತೀಡಿದ್ದು, ಸಂಸ್ಕಾರಗಳನ್ನು ಕೊಟ್ಟದ್ದು ಎಲ್ಲವೂ ಅಮ್ಮನೇ. ಅಮ್ಮನಿಂದ ಶ್ರೇಷ್ಠವಾದಂಥ ಜೀವಿ ನಮಗೆ ಯಾರಿಗೂ ಇಲ್ಲ. ಪ್ರತಿಯೊಬ್ಬರಿಗೂ ಅವರ ಅಮ್ಮ. ಕೆಲವರು ಹೇಳ್ಬೋದು, ನೀನಮ್ಮ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಅಂತ. ನಮಗೆ ಹಾಗೆ ಅನಿಸಲಿಲ್ಲ. ಯಾಕೆಂದ್ರೆ ನಾವು ನಮ್ಮ ಅಮ್ಮನನ್ನು ಚೆನ್ನಾಗೇ ನೋಡಿದ್ವಿ, ಚಂದವಾಗಿಯೇ ನೋಡಿದ್ದೇವೆ ನಾವು. ಅಂತಹ ಅಮ್ಮ ನಮಗೆ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ಅಮ್ಮನ ಪ್ರೇರಣೆಯಿಂದ, ಅಮ್ಮನ ಶಕ್ತಿಯಿಂದ ಬೆಳೆದು ಬಂದಂಥವ್ರು ನಾವು. ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಇದೆ. ಮಕ್ಕಳನ್ನು, ಸಣ್ಣ ಮಕ್ಕಳನ್ನು ಎದೆ ಮೇಲೆ ಅಪ್ಪಿಕೊಂಡು ಹೋಗ್ತಾರೆ. ಯಾಕೆ? ಎಲ್ಲದಕ್ಕೂ ಒಂದು ವೈಜ್ಞಾನಿಕವಾದಂಥ ಕಾರಣ ಇದೆ ಅಂತ. ಆ ಮಗುವನ್ನು ಎದೆ ಮೇಲೆ ಅಪ್ಪಿಕೊಂಡಾಗ ತಾಯಿ
ತಾಯಿಯ ಎದೆಯ ಬಿಸಿ ಆ ಮಗುವಿನ ಎದೆಯ ಬಿಸಿಗೆ ಜೋಡಿಕೊಳ್ಳುತ್ತೆ. ತಾಯಿಯ ಹೃದಯದ ಬಡಿತ ಮಗುವಿನ ಎದೆಯ ಬಡಿತದ ಜೊತೆಯಲ್ಲಿ ಸೇರಿಕೊಳ್ಳುತ್ತೆ. ಅದು ಸೇರಿಕೊಳ್ಬೇಕು ಅಂತ. ದುರ್ದೈವದಿಂದ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಎತ್ತಿಕೊಂಡು ಹೋಗ್ಲಿಕ್ಕೆ ಪುರುಸೊತ್ತಿಲ್ವೇ, ನಾವೊಂದು ಗಾಡಿ ಹಿಡ್ಕೊಂಡು ಆ ಮಗುವನ್ನು ಸಾಗಿಸ್ತಾರೆ. ಮಗುವಿಗೆ ಮತ್ತು ತಾಯಿಗೆ ಸಂಬಂಧ ಇಲ್ಲದೆ ಆಗಿಬಿಡ್ತಾರೆ. ಭಾರಿ ಆಶ್ಚರ್ಯ. ತಾಯಿಗೆ ಮತ್ತೆ ಮಗುವಿಗೆ ಎಲ್ಲಿ ಸಂಬಂಧ ಇದೆ? ನೀನು ನನ್ನನ್ನು ಒದ್ಕೊಂಡಿದ್ಯಾ? ಆ ಮಗು ಯೋಚನೆ ಮಾಡ್ತಾ ಹೋಗ್ತದೆ. ನಾವು ದೊಡ್ಡಸ್ತಿಗೆಗೋಸ್ಕರ ಅದನ್ನು ಮಾಡ್ತಾ ಹೋಗಬಹುದು, ಆದ್ರೆ ಮಗು ಯೋಚನೆ ಮಾಡ್ತಾರೆ ನನ್ನನ್ನು ಈ ತಾಯಿ ಹೊತ್ಕೊಳ್ಳೇ ಇಲ್ಲ. ಇನ್ನೊಂದು ಮಜಾಯ ವಿಷಯ, ಒಂದು 3 ವರ್ಷ 4 ವರ್ಷದ ಮಗು, ಒಂದು ಸ್ವಲ್ಪ ತುಂಟ ಮಗು ಇದ್ದಾನೆ ಅಂತ ತಿಳ್ಕೊಳ್ಳಿ. ಆ ಮಗು ಯಾವುದೋ ಒಂದು ಮಗುವಿಗೆ ಒಂದು ಹೊಡೆದು ಬಿಟ್ಟು ಆಗ ಆ ಮಗು ಓಡಿಸ್ಕೊಂಡು ಬರುತ್ತೆ. ಓಡಿಸಿಕೊಂಡು ಬಂದಾಗ ಸೀದಾ ಬರುವುದು ಎಲ್ಲಿಗೆ ಅಂತ ಕೇಳಿದ್ರೆ, ಅಮ್ಮ ನಿಂತ್ಕೊಂಡಿದ್ದಾಳೆ, ಅಮ್ಮನ 2 ಕಾಲಿನ ಮಧ್ಯದಲ್ಲಿ ಬಂದು ಆ ಸೀರೆಯನ್ನು ಹಿಡ್ಕೊಂಡು ಗಟ್ಟಿ ನಿಂತ್ಕೊಂಡಿರ್ತಾನೆ. ಮುಟ್ಟಿಯನ ನಾನು ಅಂತ. ಈಗ ಸ್ವಲ್ಪ ಕಷ್ಟ. ಈಗ ಆ ಮಗು ಹಾಗೆ ಬಂದುಬಿಟ್ರೆ ಈ ಕಾಲಿನ 2ರ ಮಧ್ಯದಲ್ಲಿ ಬಿದ್ದು ಬಿಡ್ತದೆ ಆ ಮಗು, ಯಾಕಂದ್ರೆ ಸೀರೆ ಇಲ್ಲ, ಪ್ಯಾಂಟ್ ಇರುವುದು. ಆದರೆ ಸೀರೆ ಮಹತ್ವ ಅದು ಅಂತ ನಾನು ಹೇಳಿದೆ. ಸುಮ್ಮನೆ ಸೀರೆ ಉಡ್ಲಿಕ್ಕೆ ಹೇಳಲಿಲ್ಲ ನಮ್ಮ ಹತ್ರ, ಅದು ನಮಗೆ ರಕ್ಷಣೆ ಕೊಡ್ತದೆ ಅಂತ. ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದರೆ, ಈಗಲೂ ನಾವು ನೋಡ್ತೇವಲ್ಲ, ಮಗು ಒಂದು 3-4 ವರ್ಷದ ಮಗು ಇದ್ದರೆ ತಾಯಿ ನಡ್ಕೊಂಡು ಹೋಗ್ಬೇಕಾದ್ರೆ ತಾಯಿಯ ಸೆರಗನ್ನು ಹಿಡ್ಕೊಂಡು ಹೋಗ್ತದೆ. ಅದಕ್ಕೆ ಅದರದ್ದೇ ಒಂದು ಆನಂದ, ಒಂದು ಸಂತೋಷ, ಒಂದು ಸಂಬಂಧ. ನಾನು ಹೇಳಿದ್ದು ವೈಜ್ಞಾನಿಕ ಯುಗ ಅಂತ ಹೇಳಿ ನಮ್ಮ ಈ ಸಂಬಂಧಗಳನ್ನು, ಸಂಪರ್ಕವನ್ನು ನಾವು ಬಿಡ್ತಾ ಇದ್ದೇವೆ ಅಂತ. ಅಮ್ಮನನ್ನು ಬಿಡ್ಲಿಕ್ಕೆ ಇಲ್ಲ ಅಂತ, ಅಮ್ಮನ ಜೊತೆಯಲ್ಲೇ ಇರಬೇಕು ಅಂತ. ಅದಕ್ಕೋಸ್ಕರ ಅಮ್ಮ ನಮ್ಮ ಶ್ರೇಷ್ಠ ಒಂದು ಸಂಪತ್ತದು. ಅಮ್ಮ ನಮ್ಮದು ಸಂಪತ್ತದು. ಅಂತ ಅಮ್ಮನ ಇನ್ನೊಂದು ರೂಪ ಇಲ್ಲಿ ಮಾರುಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಿದಂತ ತಾಯಿ. ನಮ್ಮ ದೇಶಕ್ಕೆ ಕೇಂದ್ರ ಬಿಂದುವೇ ಧರ್ಮ. ವಿವೇಕಾನಂದರು ಅದನ್ನು ಹೇಳಿದರು. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಆ ದೇಶದ ಪ್ರಾಣ, ಉಸಿರು, ಚಿಂತನೆ ಎಲ್ಲ. ಅಮೆರಿಕ ಹೋದರೆ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದು ಒಂದು ದೊಡ್ಡ ವಿಷಯ. ಚೀನಾದವರಿಗೆ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದೇ ಒಂದು ಹುಚ್ಚು. ಇಂಗ್ಲೆಂಡ್ನವರಿಗೆ ವ್ಯಾಪಾರ ಮಾಡ್ತಾ ಇನ್ನೊಬ್ಬರನ್ನು ಮುಳುಗಿಸುವುದೇ ಒಂದು ಹುಚ್ಚು. ಭಾರತದ ಪ್ರಾಣ, ಭಾರತದ ಉಸಿರು, ಭಾರತದ ಜೀವ ಯಾವುದೆಂದು ಕೇಳಿದ್ರೆ ವಿವೇಕಾನಂದ ಹೇಳಿದ್ರು, ಧರ್ಮ ಪ್ರಾಣ ಭಾರತ ಅಂತ. ಭಾರತದ ಪ್ರಾಣ ಇರದೆ, ಉಸಿರು ಇರದೆ ಧರ್ಮದಲ್ಲಿ ಅಂತ. 1000 ವರ್ಷ ನಮ್ಮ ಮೇಲೆ ಆಕ್ರಮಣ ಆಗಿದೆ ರೀ. ಒಂದು 750 ವರ್ಷ ಕಾಲ ಮುಸಲ್ಮಾನರು, ಒಂದು 250 ವರ್ಷ ಕಾಲ ಬೇರೆ ಬೇರೆ ಹೆಸರನ್ನು ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡಿದರೆ ಒಂದು 60 ದೇಶಗಳು ಮುಸಲ್ಮಾನರ ಆಕ್ರಮಣಕ್ಕೆ ತುತ್ತಾಗಿ 10-15 ವರ್ಷಗಳಲ್ಲಿ ತನ್ನ ಮೂಲ ನಂಬಿಕೆಯನ್ನು ಬಿಟ್ಟುಬಿಟ್ಟು ಅವರ ಧರ್ಮ, ಅವರ ಆಚರಣೆಗಳು ಎಲ್ಲವನ್ನು ಅವರು ನುಂಗಿಬಿಟ್ರು. ಒಂದು 70 ದೇಶಗಳ ಮೇಲೆ ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದ್ರು. ಅವರು ಮೂಲತಃ ಅವರು ಕ್ರಿಶ್ಚಿಯನ್ರಲ್ಲ, ಆದರೆ ಇವತ್ತು ಹುಡುಕಿದ್ರು ಅಲ್ಲಿ ಆ ಜನಾಂಗ ಇಲ್ಲ. ಭಾರತದ ಮೇಲೆ ಅವರಿಬ್ಬರು 1000 ವರ್ಷ ಆಕ್ರಮಣ ಮಾಡಿದ್ರು. ಆದರೂ ಇವತ್ತು ಉಳ್ಕೊಂಡಿದ್ದೇವೆ. ಸರ್ಕಾರ ಬಂದಿದೆ 47ರಲ್ಲಿ, ಅದು ನಮ್ಮ ಮೇಲೆ ಆಕ್ರಮಣ ಮಾಡಿತು. ಹಿಂದೂ ಸಮಾಜದ ಮೇಲೆ ಅದು ಆಕ್ರಮಣ ಮಾಡಿತು. ಆದರೂ ನಾವು ಇವತ್ತು ಉಳ್ಕೊಂಡಿದ್ದೇವೆ. ನನಗೆ ಆಶ್ಚರ್ಯ. ಇದಕ್ಕೆ ಇವರು ಯತೀಶ್ವರಿ ಹೇಳಿದ್ರು 99 ಕೋಟಿ ರೂಪಾಯಿ ಅಂತ. ನನಗೆ ಸುರುವಿಗೆ ಅದನ್ನು ಹೇಳಿದಾಗ ಎಂಥದ್ದಿದು ಅಂತ ಅನಿಸಿತ್ತು ನನಗೆ. ಸುರುವಿ ಅಂದಾಗ ನಾನು ಕೇಳಲಿಲ್ಲ. ಇವತ್ತು ನನಗೆ ಒಂದು 99 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಅಮೋಘವಾದಂಥ ಒಂದು ದೇವಸ್ಥಾನ ನಿರ್ಮಾಣ ಇದೆ. ಅಂದರೆ ಈ ದೇಶದಲ್ಲಿ ಧರ್ಮ ಆಧಾರಿತವಾದಂಥ ಜೀವನ ಅಂತ ಅದನ್ನು ಬಿಟ್ಟಿಲ್ಲ. ತುಂಬ ಜನ ತುಂಬ ಮಾತಾಡ್ತಾರೆ. ಒಂದು ಹೇಳ್ತಾರೆ, ನೀವು ಘಟನೆಯನ್ನು, ಒಂದು ಕಥೆಯನ್ನು ಕೇಳಿರ್ಬೋದು. ಒಂದು ದೇವಸ್ಥಾನಕ್ಕೆ ಅದರ ಪಕ್ಕದಲ್ಲಿ ಹೀಗೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಭಾಂಗಣದಲ್ಲಿ ಒಂದು ಸ್ಪರ್ಧೆ, ಚರ್ಚೆ, ಒಂದು ವಿಷಯ. ಆ ವಿಷಯ ಏನು ಅಂತ ಕೇಳಿದರೆ, ದೇವರು ಇದ್ದಾನೋ ಇಲ್ವಾ ಅಂತ. ಇದು ನಡೀತಾನೇ ಇದೆ. ಹಾಗೆ ಆ ಸಭೆಯಲ್ಲಿ ಒಂದು ಚರ್ಚೆ. ಒಂದು ಗುಂಪು ದೇವರು ಇದ್ದಾನೆ ಅಂತ ಹೇಳೋದು, ಇನ್ನೊಂದು ಗುಂಪು ದೇವರು ಇಲ್ಲ ಅಂತ ಹೇಳೋದು.
ದೇವರು ಯಾಕೆ ಏನು ಎಂಥದ್ದೆಲ್ಲ ಹೇಳಿದ್ರು ಅವರು. ಇವರು ಇಲ್ಲ 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 ಅದೆಲ್ಲ ಸುಳ್ಳು ಹಾಗೆ ಅಂತ ಇವ್ರು ಹೇಳಿದ್ರು. ಕೊನೆಗೆ ಅಧ್ಯಕ್ಷ ಹೇಳಬೇಕು, ಅವನ್ನೇ ತೀರ್ಪು. ಅಧ್ಯಕ್ಷ ಹೇಳಿದ, ನಾನು ಹೇಳ್ತಾ ಇದ್ದೇನೆ ಸತ್ಯವಾಗಿ ದೇವರು ಇಲ್ಲವೇ ಇಲ್ಲ ಅಂತ. ಇದೆಲ್ಲ ಮೋಸ, ವಂಚನೆ, 1 ಜನ ಹಣ ಮಾಡಲಿಕ್ಕೆ ವ್ಯವಸ್ಥೆ, ದೇವರಿಲ್ಲ ಅಂತ. ಕೊನೆಗೆ ಈ ಕಾರ್ಯಕ್ರಮ ಮುಗಿದ ಮೇಲೆ ನಾವು ಒಂದು ಸ್ವಲ್ಪ ದೇವಸ್ಥಾನದ ಎದುರಾಗಿ ಹೋಗ್ತೇವಲ್ಲ, ಎಲ್ಲರೂ ಆ ದೇವಸ್ಥಾನದ ಎದುರಾಗಿ ಹೋದ್ರು. ದೇವಸ್ಥಾನದ ಎದುರು ಹೋದಾಗ ನಾವೇನು ಮಾಡ್ತೇವೆ, ಸಾಮಾನ್ಯವಾಗಿ 3 ಸುತ್ತು ತಿರುಗಿ ಒಂದು ದೇವರಿಗೆ ನಮಸ್ಕಾರ. 3 ಸುತ್ತು ಕಡಿಮೆ ಆದರೆ 2 ಸುತ್ತು, ಅದಕ್ಕೂ ಕಡಿಮೆ ಆದರೆ 1 ಸುತ್ತು. ಇನ್ನು ಬೈಕ್ನಲ್ಲಿ ಇದರಲ್ಲೇ ನಡಬೇಕಾದ್ರೆ ಸುಮ್ಮನೆ ಹೀಗೆ ಅದ್ರ ನಮಸ್ಕಾರ. ಎಲ್ಲರೂ ಮಾಡ್ತಾ ಹೋದ್ರು. ಕೆಲವು ಸ್ವಲ್ಪ ತುಂಟು ಹುಡುಗರು ನಿಂತ್ಕೊಂಡ್ರು. ಈ ಅಧ್ಯಕ್ಷ ಬರ್ತಾನಲ್ಲ, ದೇವರು ಇಲ್ಲ ಅಂತ ಹೇಳಿದಾನಲ್ಲ, ಇವ ಏನು ಮಾಡ್ತಾನೆ ಅಂತ. ಆ ದೇವಸ್ಥಾನದ ಎದುರಿಗೆ ಹೋದಾಗ ಅವರು 1 ಸುತ್ತು ಬಂದು ದೇವರಿಗೆ ನಮಸ್ಕಾರ ಮಾಡಿ. ತಕ್ಷಣ ಈ ಮಕ್ಕಳು ಓಡಿದ್ರು. ಅಲ್ಲ ಸ್ವಾಮಿ, ನೀವು ಇದೇ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದರಲ್ಲ. ಹೌದು, ನೀವು ಈಗ 2 ನಿಮಿಷದ ಮೊದಲು ದೇವರು ಇಲ್ಲ ಅಂತ ಹೇಳಿದ್ರಿ, ಮತ್ತೆ ದೇವರಿಗೆ ಯಾಕೆ ನಮಸ್ಕಾರ ಮಾಡಿದ್ರಿ? ಆಗ ಅವ ಹೇಳಿದಂತೆ, ದೇವರು ಇಲ್ಲ ಅಂತಲೇ ಹೇಳೋ ನಾನು, ಆದರೂ ಅಕಸ್ಮಾತ್ ದೇವರಿದ್ರೆ ನನಗೆ ತೊಂದರೆ ಮಾಡೋದು ಬೇಡ ಅಂತ. ಈ ರೀತಿ ಮೋಸ ವಂಚನೆಯ ಸಮಾಜ ನಮ್ಮದು ಅಂತ ಒಂದು ಕಡೆಯಲ್ಲಿ ಎಷ್ಟು ಶ್ರೇಷ್ಠವಾಗಿದೆಯೋ ಆ ರೀತಿಯ ಕೆಟ್ಟ ಯೋಚನೆಗಳನ್ನು, ಕೆಟ್ಟ ಚಿಂತನೆಗಳನ್ನು, ಸ್ವಾರ್ಥಕ್ಕೋಸ್ಕರ ಮಾತಾಡುವಂಥ ಜನಗಳು ನಮ್ಮ ಮಧ್ಯಲ್ಲಿದೆ. ಆದರೂ ಧರ್ಮ ನಮ್ಮ ಕೇಂದ್ರ, ಧರ್ಮ ಬಿಟ್ಟಿಲ್ಲ. ಈಗ ಮೊನ್ನೆ ಮಹಾಕುಂಭ ಆಯಿತು. 144 ವರ್ಷಗಳ ನಂತರ ಬಂದಂಥ ಮಹಾಕುಂಭ. ಸುರೇಶನ್ನ ಹೋಗಿ ಆ ಪುಣ್ಯ ಸ್ನಾನ ಮಾಡಿ ಆ ಪುಣ್ಯ ಗಂಗೆಯಲ್ಲಿ ತಗೊಂಡು ಬಂದಾರೆ. 9 ಕೊಡಗಳಲ್ಲಿ 99 ಲೀಟರ್ನಷ್ಟು ನೀರು ಹಿಡ್ಕೊಂಡು ಬಂದಾರೆ. ನೀರಲ್ಲ, ತೀರ್ಥ, ಅದನ್ನು ಹಿಡ್ಕೊಂಡು ಬಂದಿದ್ದಾರೆ. ಆ ಮಹಾಕುಂಭ ಯೋಗಿ ಆದಿತ್ಯನಾಥರು ಮತ್ತು ಮೋದಿಯವರ ಆ ಜೋಡಿಯನ್ನು ಮೋಡಿ ಮಾಡಿರುವಂಥದ್ದು. ಅಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲೆಲ್ಲ ಭಾಗಿಗಳಾದರು. ಒಂದು ಆಶ್ಚರ್ಯದ ಮೇಲೆ ಆಶ್ಚರ್ಯ, ಭಾರಿ ದೊಡ್ಡ ಅಡ್ವರ್ಟೈಸ್ಮೆಂಟು ಏನು ಕೊಡಲಿಲ್ಲ ಅವರು. ನನಗೆ ಪತ್ರಿಕೆಯಲ್ಲಿ ಓದಿದ ನೆನಪು, ಸುಮಾರೊಂದು 100 ವರ್ಷಗಳ ಕೆಳಗೆ ಇರುವುದು. ಆಗ ಒಂದು ಕುಂಭಮೇಳ ಆಗಿತ್ತಂತೆ, ಮಹಾಕುಂಭ ಅಲ್ಲ, ಕುಂಭಮೇಳ. ಆಗ ಒಬ್ಬ ವಿದೇಶಿಯ ಬಂದಿದ್ದ, ಲಿತಿಕಿಮ್ ಅಂತ ಏನೋ ಅವನ ಹೆಸರು. ಅವನು ಈ ಕುಂಭಮೇಳವನ್ನು ನೋಡಿದ, ಲಕ್ಷಾಂತರ ಜನ ಬರ್ತಾರೆ, ಭಾರಿ ಅದ್ದೂರಿ ಕಾರ್ಯಕ್ರಮ ಆಗ್ತದೆ. ಅದಕ್ಕೋಸ್ಕರ ನಮ್ಮ ದೇಶದ ಒಬ್ಬ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಮದನ್ ಮೋಹನ್ ಮಾಲವೀಯರ ಹತ್ರ ಕೇಳಿದಂತೆ, ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಎಷ್ಟು ಕೋಟಿಗಟ್ಟಲೆ ಹಣ ಖರ್ಚು ಮಾಡ್ತೀರಾ ಏನೋ ಅಂತ ಹೇಳಿದೆ. ಎಷ್ಟು ಖರ್ಚು ಮಾಡ್ತೀರಾ ಅಂತ. ಅದಕ್ಕೆ ಅವರು ಹೇಳಿ, ಇಲ್ಲ ಭಾರಿ ಏನು ಖರ್ಚು ಮಾಡೋದಿಲ್ಲ, ಬರೀ 2 ಪೈಸೆ ಅಂತ ಹೇಳಿ. ಆವಾಗ ಅವನಲ್ಲಿ ಸುಮ್ಮನೆ ತಮಾಷೆ ಮಾಡಬೇಡಿ ಇವರೇ, 2 ಪೈಸೆಯಲ್ಲಿ ಇಷ್ಟು ಲಕ್ಷ ಜನ ಬರ್ತಾರ. ಆಗ ಅವರ ಜೇಬಿನಿಂದ ಅವರೊಂದು ಸಣ್ಣ ಪಂಚಾಂಗವನ್ನು ತೆಗೆದರು. ಪಂಚಾಂಗ ತೆಗೆದು ಅವ್ರು ತೋರಿಸಿದ್ರೆ ಅಂತ ನೋಡಿ, ಒಂದೇ ವಾಕ್ಯ ಇರುವುದು ಇದರಲ್ಲಿ, ಇಂಥ ದಿವಸ ಇಂಥ ಹೊತ್ತಿಗೆ ಕುಂಭಮೇಳ ಆಗ್ತದೆ. ಅದೇ ರೀತಿ ಆಯ್ತಲ್ಲ ಇಲ್ಲಿ. ಅವ್ರು 45 ಕೋಟಿ ಅಂತ ಹೇಳಿದ್ರೆ ನಿನ್ನೆ ಹೇಳ್ತಾರೆ 65 ಕೋಟಿ. ಎಂತ ಅದ್ಭುತವಾದಂಥ ಒಂದು ಆಧ್ಯಾತ್ಮಿಕ ಚಿಂತನೆ ಕೇಂದ್ರ ಆಯ್ತು ನೋಡಿ. ಇಡೀ ದೇಶದಲ್ಲಿ ನಮ್ಮ ಹಿಂದೂ ಸಮಾಜವನ್ನು ಯಾವ ರೀತಿಯಲ್ಲಿ ಒಡಿಬೋದು ಆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಜಾತಿ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ಉತ್ತರದ ದಕ್ಷಿಣದ, ಕಪ್ಪು ಬಿಳುಪಿನ, ಆರ್ಯರು ದ್ರಾವಿಡರು ಅಂತ ಹೇಳಿ, ಶ್ರೀಮಂತರು ಬಡವರು ಅಂತ ಹೇಳಿ ಎಲ್ಲ ರೀತಿಯಲ್ಲಿ ಒಡೆಯುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕುಂಭಮೇಳಕ್ಕೆ ಹೋಗಿದ್ರಲ್ಲ, ಸುರೇಶ್ ಅಣ್ಣನ ಹತ್ರ ಕೇಳಿ, ಸುರೇಶ್ ಅಣ್ಣನ ಪಕ್ಕದಲ್ಲಿ ಯಾರಿದ್ದಾರೆ? ಸುರೇಶ್ ಅಣ್ಣನಿಗೆ ಗೊತ್ತಿಲ್ಲ. ಒಬ್ಬ ಕಪ್ಪಿನ ವ್ಯಕ್ತಿ ಇರಬಹುದು, ಒಬ್ಬ ಬಡವ ಇರಬಹುದು, ಇನ್ಯಾವುದೋ ಒಂದು ಜಾತಿ ಸಮಾಜದಲ್ಲಿ ಕೆಳಗಿನ ಜಾತಿ ಅಂತ ಹೇಳುವಂಥವ್ರು ಗೊತ್ತೇ ಇಲ್ಲ ನಮಗೆ ಅಂತ. ಎಲ್ಲರೂ ಒಂದು ಅಂತ ಹೇಳುವಂತ ಒಂದು ಭಾವೈಕ್ಯದ ಒಂದು ಕಾರ್ಯ ಅದು ಕುಂಭಮೇಳದಿಂದ ಆಗಿದೆ. ಆಗಾಗ ಕುಂಭಮೇಳ ನಡೆಸ್ತಾ ಇರೋದು ಅದಕ್ಕೋಸ್ಕರ. ನಮ್ಮ ಧರ್ಮದ ಮೇಲೆ ಇವರು ಎಲ್ಲ ಅತ್ಯಾಚಾರ ಮಾಡಿ, ಅನಾಚಾರ ಮಾಡಿ, ನಮ್ಮ ಸಂಸ್ಕೃತಿಯನ್ನು ಅತ್ಯಂತ ಕೆಟ್ಟದಾದ ಬಿಂಬಿಸುವಂತ ಪ್ರಯತ್ನ ನಡೆದ್ರು ಕೂಡ ಆಗಾಗ ಮತ್ತೆ ಹಿಂದೂ ಸಮಾಜ ಎದ್ದು ನಿಲ್ಲುವಂತ ಒಂದು ಆಧ್ಯಾತ್ಮಿಕ ಚಿಂತನೆಯನ್ನು ಮತ್ತೆ ನಮಗೆ ಕೊಡುವಂತ ಒಂದು ಕಾರ್ಯ ಈ ದೇಶದಲ್ಲಿ ನಡೀತಾ ಇದೆ. ಯಾಕೆ ನಡೀತಾ ಇದೆ ಅಂತ ಕೇಳಿದ್ರೆ, ಈ ದೇಶ ಆಗಿದ್ದದ್ದು ಅಂತ ನೋಡಿ. ನಾನು ಆಗ ತಾಯಿಯ ಬಗ್ಗೆ ಹೇಳಿದೆ, ನಾವು ಎಲ್ಲವನ್ನು ತಾಯಿಯಿಂದ ತಿಳ್ಕೊಳ್ಳೋದು ಅಂತ. ತಾಯಿಯ ಎದೆ ಹಾಲು ಮುಗಿದ ನಂತರ ಜೀವನ ಪೂರ್ತಿ ನಮ್ಮನ್ನು ರಕ್ಷಣೆ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ಹಸುವಿನ ಹಾಲು. ಹಸು ಅಂದ್ರೆ
ಯಾವ ಹಸು ಅಂತ ಕೇಳಿದರೆ ಅದು ಸ್ವದೇಶಿ ಹಸು. ಎರಡು ಸೇರಿ ಒಂದು ಹಂದಿ ಮತ್ತು ಹಸು ಸೇರಿದಂಥ ಇಲ್ಲಿರುವಂಥ ಆಲಿಸ್ಟೀನ್ ಅದೆಲ್ಲ ಅಲ್ಲ, ಅದರಲ್ಲಂತ ಶಕ್ತಿ ಇಲ್ಲ. ಸ್ವದೇಶಿ ಹಾಲಿನಲ್ಲಿ ನಮ್ಮ ತಾಯಿಯ ಹಾಲಿನ ಹತ್ತಿರಕ್ಕೆ, ಇದು ವಿಜ್ಞಾನಿಗಳು ಹೇಳಿರುವಂಥದ್ದು. ಅದಕ್ಕೋಸ್ಕರ ತಾಯಿಯ ಹಾಲಿನ ನಂತರ ಜೀವನ ಪೂರ್ತಿ ನಮ್ಮನ್ನು ಬದುಕಿಸಿರುವಂಥದ್ದು ಹಸುವಿನ ಹಾಲು. ಅದಕ್ಕೋಸ್ಕರ ಹಸುವನ್ನು ನಾವು ತಾಯಿ ಅಂತ ಹೇಳ್ತೇವೆ, ಅವಳು ಗೋ ಮಾತೆ. ಅದಕ್ಕೋಸ್ಕರ ನಮ್ಮ ಗೋ ಪೂಜೆ. ನದಿಗಳಿದೆ, ನದಿಗಳಿಗೆ ತಾಯಿ ಅಂದರೆ ಹೆಸರೇ ಇರುವುದು. ಸ್ನಾನ ಮಾಡಬೇಕಾದ್ರೆ ಇನ್ನೂ ಕೆಲವರು ಉಳಿಸ್ಕೊಂಡಿದ್ದಾರೆ ಪದ್ಧತಿ. ಮನೆಯಲ್ಲಿ ಸ್ನಾನ ಬಕೆಟ್ನಿಂದ ತೆಗೆದು ಮಗ್ಗಿನಲ್ಲಿ ನಾವು ತಲೆ ಮೇಲೆ ಹಾಕ್ತಾ ಇರಬೇಕಾದ್ರೆ, ಚೆಂಬಿನಲ್ಲಿ ಹಾಕ್ತಾ ಇರಬೇಕಾದ್ರೆ ಅವ ಹೇಳ್ತಾನೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಅಂದರೆ ಆ ನೀರಿನಲ್ಲಿ, ಅದು ನಿಜವಾಗಿ ಬೋರ್ವೆಲ್ಲಿನ ನೀರೇ, ಆದರೆ ಇವನ ಮನಸ್ಸಿನಲ್ಲಿ ಏನು ಅಂತ ಕೇಳಿದರೆ ಗಂಗೆಯಿಂದ ಕಾವೇರಿವರೆಗಿರುವಂಥ ಎಲ್ಲ ನದಿಗಳ ತೀರ್ಥ ಅದರಲ್ಲಿದೆ ಅಂತ. ನದಿಗಳ ಮಧ್ಯದಲ್ಲಿ ಹರಿಯೋದು ನೀರಲ್ಲ, ಅಥವಾ ವಿಜ್ಞಾನಿ ಹೇಳುವಂಥ H2O ಅಲ್ಲ, ಅದು ನಮಗೆ ತೀರ್ಥ. ಅದು ನಮಗೆ ಎಲ್ಲ ನದಿಗಳು ತೀರ್ಥ. ಅದಕ್ಕೋಸ್ಕರ ತಾಯಿಯ ತೀರ್ಥದಿಂದ ನನ್ನ ಬೆಳಗಿನ ಸ್ನಾನ ಅಂತ ಯೋಚನೆ. ಅಂದರೆ ಒಂದೊಂದು ಕೂಡ ನಮ್ಮನ್ನು ಬದುಕಿಸಿರುವಂಥದ್ದು ತಾಯಿಯ ಚಿಂತನೆಯಿಂದ ಅಂತ. ಅದೇ ರೀತಿ ನಾವು ಈ ನೆಲವನ್ನು ನೋಡ್ತಾ ಇರೋದು. ಜಗತ್ತಿನ ಎಲ್ಲ ದೇಶದ ಜನ ಅವರ ಭೂಮಿಯನ್ನು ಪ್ರೀತಿ ಮಾಡ್ತಾರೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಒಂದು ಇಂಚು ಭೂಮಿಯನ್ನು ಬಿಟ್ಕೊಡಲ್ಲ. ಅದು ಇಸ್ರೇಲ್ ಇರ್ಬೋದು, ಅಥವಾ ಅರಬ್ ದೇಶ ಇರ್ಬೋದು, ಅಥವಾ ಇಂಗ್ಲೆಂಡ್ ಇರ್ಬೋದು, ಅಮೇರಿಕ ಇರ್ಬೋದು, ಚೀನಾ ಇರ್ಬೋದು, ಉಳಿದವ್ರು ಎಲ್ಲರೂ ಒಂದು ಇಂಚು ಭೂಮಿಯನ್ನು ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅವರು ಆ ಭೂಮಿಯನ್ನು ಪ್ರೀತಿ ಮಾಡ್ತಾರೆ. ಜಗತ್ತಿನ ಏಕೈಕ ದೇಶ, ಏಕೈಕ ಸಮಾಜ, ಏಕೈಕ ಧರ್ಮ, ಏಕೈಕ ಸಂಸ್ಕೃತಿ. ನಾವು ಹಿಂದೂಗಳು ಮಾತ್ರ ಈ ಭೂಮಿಯನ್ನು ಬರೇ ಪ್ರೀತಿ ಮಾಡ್ದಲ್ಲ, ಈ ಭೂಮಿಯನ್ನು ಆರಾಧನೆ ಮಾಡ್ತೇವೆ. ಇದನ್ನು ತಾಯಿಯಿಂದ ಆರಾಧನೆ ಮಾಡ್ತೇವೆ. ಅದಕ್ಕೋಸ್ಕರ ಇದು ಮಾತೃ ಭೂಮಿ. ಪುಣ್ಯ ಸಿಗ್ತದೆ, ಅದಕ್ಕೆ ಪುಣ್ಯ ಭೂಮಿ. ಕರ್ಮ ಮಾಡಿದರೆ ನಮಗೆ ಮೋಕ್ಷ ಸಿಗ್ತದೆ, ಅದಕ್ಕೋಸ್ಕರ ಕರ್ಮ ಭೂಮಿ ಇದು. ದೇವಭೂಮಿ ಇದು, ವೇದ ಭೂಮಿ ಇದು, ಮೋಕ್ಷ ಭೂಮಿ, ಎಲ್ಲವೂ ಹೌದು ನಮಗೆ. ಈ ಭೂಮಿಯಿಂದ ಮೇಲೆ ನಮಗೆ ಯಾವುದೂ ಇಲ್ಲ ನಮಗೆ. ಅದಕ್ಕೋಸ್ಕರ ಹೇಳಿದ್ರು, ಇಲ್ಲಿ 16 ಕಡೆಗಳಿಂದ ಮೃತ್ತಿಕೆಯನ್ನು ತಂದಿದೆ. ಯಾಕೆ ಮಣ್ಣು ತರುವುದು? ಇಲ್ಲಿ ಮಣ್ಣಿಲ್ವಾ? ಇಡೀ ದೇಶದ ಬೇರೆ ಬೇರೆ ಭಾಗದಿಂದ ಮೃತ್ತಿಕೆಯನ್ನು ತಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ಭುತ ಅದ್ಭುತ. ನೀವು ಒಂದು ಸ್ವಲ್ಪ ಅದನ್ನು ಕೇಳಿ ತಿಳ್ಕೊಳ್ಬೇಕು ಅಂತ ನನಗೆ ಅನಿಸ್ತದೆ. ಒಟ್ಟು ನಮ್ಮ ದೇವಸ್ಥಾನ ಹೇಗೆ ನಿರ್ಮಾಣ ಆಗಿದೆ ಅಂತ. ಎಲ್ಲ ಸತ್ವ ಈ ದೇವರಿಗೆ ಅದು ಮುಟ್ಟಬೇಕು, ದೇವರಿಂದ ನಮಗೆ ಅದು ತಲುಪಬೇಕು. ಅಂಥ ಭೂಮಿ ಇದು, ಪವಿತ್ರವಾದೊಂದು ಭೂಮಿ. ಮತ್ತೆ ಮತ್ತೆ ಸೆಟೆದು ಎದ್ದು ನಿಲ್ಲುವಂಥ ಭೂಮಿ ಇದು. ಅದಕ್ಕೋಸ್ಕರ ದೇಶದ ಮೇಲೆ ಆಕ್ರಮಣ ಆಗಿದೆ. ನಮ್ಮ ದೇಶದ ಒಂದು ಭೂಭಾಗ ಹೋಗಿದೆ. ನಾನು ಇದನ್ನು ಯಾಕೆ ಹೇಳ್ತಾನೆ ಅಂದರೆ, ಜಗತ್ತಿನ ಒಂದೇ ಒಂದು ಭೂಮಿ ನಮಗೆ ಹಿಂದೂಗಳಿಗಿರುವಂಥದ್ದು. ಜಗತ್ತಿನ ಇನ್ನು ಯಾವುದೇ ಭೂಮಿಯಲ್ಲಿ ನಮ್ಮನ್ನು ಸ್ವಾಗತ ಮಾಡಿ ನಮ್ಮ ರೀತಿಯ ಆರಾಧನೆಗಳನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕುವೈತಿನ ರಾಜ ಇದ್ದಾರೆ ಎದುರುಗಡೆ. ಅವ್ರು ಹೇಳಿದ್ರು, ನಾವು ಸಂಘದ ಕಾರ್ಯ ಮಾಡ್ತಾ ಇದ್ದೇವೆ. ಹೇಗೆ ಅಂತ ಕೇಳಿದ್ರೆ ಎದುರಿನಲ್ಲಿ ಮಾಡಲಿಕ್ಕಿಲ್ಲ, ಎಲ್ಲೋ ಒಳಗಿಂದ ನಾವು ಮಾಡಬೇಕು. ಅದು ಯಾರು ನಮ್ಮನ್ನು ಸ್ವಾಗತ ಮಾಡುವವರಿಲ್ಲ ರೀ. ನಾವು ಆ ದೇಶಕ್ಕೆ ಭಾರಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇವೆ ನಾವು, ಆದರೂ ನಮಗೆ ಅವಕಾಶ ಇಲ್ಲ. ಅವಕಾಶ ಇರುವಂಥದ್ದು ನಮ್ಮ ದೇಶದಲ್ಲಿ ಮಾತ್ರ. ನಮ್ಮ ದೇವರನ್ನು ಪೂಜೆ ಮಾಡಲಿಕ್ಕೆ, ನಮ್ಮ ಆರಾಧನೆಯ ಸಂಗತಿಗಳನ್ನು ನಮಗೆ ಮಾಡಿಕೊಂಡು ಹೋಗಲಿಕ್ಕೆ, ಅದಕ್ಕೆಲ್ಲದಕ್ಕೆ ಇರುವಂಥದ್ದು ಒಂದೇ ಭೂಮಿ. ಈ ಭೂಮಿಯನ್ನು ಉಳಿಸ್ಕೊಳ್ತೇವೆ ನಾವು. 47ರಲ್ಲಿ ನಮ್ಮ ದೇಶದ 1/3 ಭಾಗ ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ಹೋಯ್ತು ನಮಗೆ, ಅಥವಾ ಈಸ್ಟ್ ಪಾಕಿಸ್ತಾನ, ವೆಸ್ಟ್ ಪಾಕಿಸ್ತಾನ ಅಂತ. ಅದಾದ ಮೇಲೂ ನಾವು ಕಳ್ಕೊಂಡಿವಿ. ಪಾಕಿಸ್ತಾನ ಮತ್ತೆ ಆಕ್ರಮಣ ಮಾಡಿದ್ದು, ನಮ್ಮ ಕಾಶ್ಮೀರದ ಒಂದು ಭಾಗವನ್ನೇ ತಗೊಂಡು POK ಅಂತ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ. ಚೀನಾ ನಮ್ಮದ ಮೇಲೆ ಆಕ್ರಮಣ ಮಾಡಿದ್ದು. 43,000 ಚದರ ಕಿಲೋಮೀಟರ್ ಭೂಮಿ ಅವರ ಕೈಯಲ್ಲಿದೆ. ನಮ್ಮ ಭೂಮಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಭೂಮಿ ಇಲ್ಲದೇನೆ ನಮಗೆ ದೇವರನ್ನು ಇಡ್ಲಿಕ್ಕೆ ಜಾಗ ಎಲ್ಲಿದೆ? ಎರಡನ್ನು ಪಕ್ಕ ಹೋಲಿಸಿದಾಗ ನನಗೆ ಅನಿಸ್ತಾ ಇರುವಂಥದ್ದು ಭೂಮಿ ಸರ್ವಶ್ರೇಷ್ಠ ಅಂತ. ಭೂಮಿ ಇಲ್ಲದೇ ತಾಯಿಗೆ ಜಾಗ ಎಲ್ಲಿದೆ ನಮಗೆ? ನೀವು ಹೇಳ್ಬೋದು ದೇವರಿಗಿಂತ ದೊಡ್ಡದ ಅಂತ, ಸತ್ಯ ಅಂತ. ಪಾಕಿಸ್ತಾನ ಅಂತ ಇವತ್ತು ಯಾವ ಭೂಭಾಗ ಇದೆ, ಅಥವಾ ಬಾಂಗ್ಲಾದೇಶ ಅಂತ. ಪಾಕಿಸ್ತಾನ ಬಿಡಿ, ಅದು 47ರ ಅದು ಮೊನ್ನೆ ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ಗಲಾಟೆ. ಆದಾಗ ನಮ್ಮ ದೇವರನ್ನು ಇಲ್ಲಿಗೆ ಎಲ್ಲಿ ಜಾಗ ಇದೆ?
10 ದೇವಸ್ಥಾನ ಪುಡಿ ಮಾಡಿದ್ರಲ್ಲ, ದೇವರು ಎಲ್ಲಿದ್ದಾನೆ ಅಂತ ಹೇಳಿ. ದೇವರು ಕೂಡ ಕೇಳ್ತಾ ಇರುವಂಥದ್ದು, ನೀನು ಸರಿ ಇದೆಯಾ, ನನಗೆ ಜಾಗ ತೋರಿಸು, ನಿನಗೆ ನಾನು ಆಶೀರ್ವಾದ ಮಾಡ್ತೇನೆ. ಧರ್ಮದ ಚಿಂತನೆ ನಮಗೆ ಬರಬೇಕು ಅಂತಾದರೆ ನಾವು ಹಾಗೆ ಇರಬೇಕಾಗ್ತದೆ ಅಂತ. ದೇವರ ರಕ್ಷಣೆ ಯಾವುದಿದೆ ಅದನ್ನು ನಾವು ಮಾಡಿದರೆ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಧರ್ಮೋ ರಕ್ಷತೆ ರಕ್ಷಿತ. ನಾವು ಸುಮ್ಮನೆ ಕೂತ್ಕೊಂಡಿದ್ದರೆ ಆಗೋದಿಲ್ಲ ಅಂತ. ಹೀಗೆ ಭೂಮಿ ನಮ್ಮಿಂದ ಕೈ ತಪ್ಪಿದರೆ ನಮ್ಮ ದೇವರಿಗೆ ಜಾಗ ಇಲ್ಲ, ನಮಗಂತೂ ಉಳಿಗಾಲವೇ ಇಲ್ಲ. ಈಗ ಅಂತ ಒಂದು ಕಾನೂನು 1953ರಲ್ಲಿ ಬಂದಿದೆ. ಅದಾದ್ಮೇಲೆ 1995ರಲ್ಲಿ ಅದು ಪುರಸ್ಕೃತ ಆಗಿದೆ. ಪುನಃ ಸಂವಿಧಾನದ ಎಲ್ಲ ಶಕ್ತಿಯನ್ನು ಅದಕ್ಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅದು ದೊಡ್ಡ ಪ್ರಮಾಣದಲ್ಲಿ ಹೊರಗೆ ಬಂತು. ಒಂದು 4 ತಿಂಗಳ ಕೆಳಗೆ ಒಮ್ಮೆ ಇದ್ದಕ್ಕಿದ್ದ ಹಾಗೆ ವಿಜಯಪುರ ಅಂದರೆ ಬಿಜಾಪುರದಲ್ಲಿ ಬೆಳಗ್ಗೆ ಆಗುವಾಗ 1000 ಜನ ರೈತರು ಬೊಬ್ಬೆ ಹೊಡೆದ್ರು. ಏನಂತ ಕೇಳಿದರೆ, ಅವರ 15,000 ಎಕರೆ ಭೂಮಿ ಅವರ RTCಯಲ್ಲಿ ನೋಡಿದಾಗ, ಪಹಣಿಯಲ್ಲಿ ನೋಡಿದಾಗ, ಅದರಲ್ಲಿ ಅವರ ತಂದೆ ಅಜ್ಜ ಮುತ್ತಜ್ಜನ ಹೆಸರಿನಲ್ಲಿ ಇದ್ದಂಥದ್ದು ಏಕದಮ್ ಅದು ವಕ್ಫ್ ಅಂತ ಹೆಸರಿನಲ್ಲಿ ಬಂದ್ಬಿಟ್ಟೆ. ಅಂದ್ರೆ ಅಲ್ಲನಿಗೆ ಬಿಟ್ಟ ಜಾಗ ಅಂತ. ನಮ್ಮ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಇಲ್ಲ ಮಾರ್ರೆ, ಅದು ಯಾರೋ ಈ ತಹಶೀಲ್ದಾರ ಹುಚ್ಚ ಏನು ಮಾಡಿರ್ಬೇಕು. 1-2 ದಿವಸ ಬಿಡುವಾಗ ಕಲಬುರಗಿಯಲ್ಲಿ ಆಯ್ತು, ಇನ್ನೊಂದು ಸ್ವಲ್ಪ ದಿವಸ ಬಿಡುವಾಗ ಬೀದರ್ನಲ್ಲಿ ಆಯ್ತು, ಆಮೇಲೆ ದಾವಣಗೆರೆ, ಚಿತ್ರದುರ್ಗ, ಮಂಡ್ಯ, ಮೊನ್ನೆ ಒಂದು 3 ತಿಂಗಳ ಕೆಳಗೆ ಮಂಗಳೂರಿನಲ್ಲಿ ಕೂತಾಗ ಮಂಗಳೂರಿನಲ್ಲಿ ಒಂದು 400 ಎಕರೆ ಭೂಮಿ ಹೋಗಿದೆ, ವಕ್ಫಿನ ಹೆಸರಿನಲ್ಲಿ ಹೋಗಿದೆ. ಎಲ್ಲಿವರೆಗೆ ಅಂದ್ರೆ ಇವತ್ತಿನ ಪಾರ್ಲಿಮೆಂಟ್ ಏನಿದೆ, ಇಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಪಾರ್ಲಿಮೆಂಟಿಗೆ ಹೋಗ್ತಾರೆ, ಆ ಪಾರ್ಲಿಮೆಂಟಿನ ಅಡಿ ಜಾಗ ಏನಿದೆ ಅದು ನಮ್ಮದೇ ಮುಸಲ್ಮಾನರದು, ಅಲ್ಲನ ಹೆಸರಿನಲ್ಲಿ ಇರೋದು ವಕ್ಫ್ ಭೂಮಿ ಅಂತ ಹೇಳ್ತಾರೆ. ಅಲ್ಲಿಂದ 13 ಕಿಲೋಮೀಟರ್ ವಿಮಾನ ನಿಲ್ದಾಣದವರೆಗೆ ಹೋಗುವಂತ ಜಾಗ ಅದು ನಮ್ಮ ವಕ್ಫ್ ಅಂತ. ಇಲ್ಲಿ ಸುರೇಶನ್ ಹೋಗ್ತಾರಲ್ಲ, ಅವರಿಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ ನಾನು. ಆ ವಿಧಾನಸೌಧದ ಅಡಿಭಾಗ ಕೂಡ ಅದು ವಕ್ಫ್ ಅಂತ. ತಮಿಳುನಾಡಿನಲ್ಲಿ ಒಂದು ದೇವಸ್ಥಾನ 1,500 ವರ್ಷದ ಹಿಂದೆ ಪ್ರತಿಷ್ಠಾಪನೆ ಆದಂತಹ ದೇವಸ್ಥಾನದಲ್ಲಿ ದೇವರ ಜಾಗ ಅದು ವಕ್ಫಿಗೆ ಸೇರಿದೆ. 1500 ವರ್ಷ ಹಿಂದೆ ಮುಸಲ್ಮಾನರೇ ಇರಲಿಲ್ಲ ದೇಶದಲ್ಲೇ, ಒಬ್ಬರು ಇರಲಿಲ್ಲ. ದೇಶಕ್ಕೆ ಬಂದೆ ಒಂದು 2-3 ಜನ ಬಂದೆ, ಹತ್ತಿರ 1,000 ವರ್ಷ ಆಗ್ತದೆ ಅಷ್ಟೇ. 12 ಗ್ರಾಮಗಳವರಿಗೆ ಆಗಿದೆ. ನೀವು ದಯವಿಟ್ಟು ನೋಡಿ, ನಾನು ಇದನ್ನು ತಮಾಷೆ ಹೇಳ್ತಾನೆ ಅಂತ ಯೋಚನೆ ಮಾಡಬೇಡಿ. ನಾಳೆ ಒಂದ್ಸತಿ ಆನ್ಲೈನ್ನಲ್ಲಿ ಮತ್ತೊಂದಲ್ಲಿ ನೋಡಿ, ನಿಮ್ಮ RTC ನಿಮ್ಮ ಹಿರಿಯರ ಹೆಸರಿನಲ್ಲಿ ಇದೆಯಾ ಅಥವಾ ನಿಮ್ಮ ಹೆಸರಿನಲ್ಲಿ ಇದೆಯಾ ಅಂತ ನೋಡಿ ಅಂತ. ಭಾರಿ ಅಗತ್ಯವಾದ ಸಂಗತಿ. ಒಂದು ಸಲ ವಕ್ಫಿಗೆ ಹೋದ್ರೆ ಇವರೆಲ್ಲ ಹೇಳ್ತಾರೆ, ಪೀರ ರಿಪೇರಿ ಮಾಡ್ತಾರೆ. ಪೀರ ರಿಪೇರಿ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಕಾನೂನಿನ ಕಾನ್ಸ್ಟಿಟ್ಯೂಷನಲ್ ಒಂದು ಶಕ್ತಿ ಅದಕ್ಕೆ ಇದೆ, ಅದನ್ನು ವಾಪಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಬೇಕಾದ್ರೆ ಒಂದ್ಸತಿ ಅವ್ರು ಹೇಳಿರ್ಬೋದು ಹಾಗೆ ಮಾಡ್ತೇವೆ ಅಂತ. ಅವನು ಮತ್ತೆ ಕೋರ್ಟಿಗೆ ಹೋದ್ರೆ ಸಿಗುವುದಿಲ್ಲ ನಿಮಗೆ. ನಿಮ್ಮ ಭೂಮಿಗೆ ವಕ್ಫಿಗೆ ಹೋದ್ರೆ ನಿಮಗೆ ಅರ್ಜಿ ಹಾಕ್ಲಿಕ್ಕೆ ಈ ಭೂಮಸೂದೆಯಲ್ಲಿ ಇದ್ದಾಗೆ ಒಂದು ಟ್ರಿಬ್ಯುನಲ್ ಇದೆ. ಆ ಟ್ರಿಬ್ಯುನಲ್ ಯಾರು ಜಡ್ಜಸ್ ಕೇಳಿದ್ರೆ 3 ಜನ ಮುಸಲ್ಮಾನರೇ ಜಡ್ಜಸ್. ಅವರು ನಿಮಗೆ ಬಿಟ್ಟು ಕೊಡ್ತಾರೆ, ವಾಪಸ್ಸು ನಮಗೆ ಕೊಡೋದಿಲ್ಲ. ಅದರಿಂದ ಮೇಲಿಗೆ ನೀವು ಒಂದು ಅರ್ಜಿ ಹಾಕಬಹುದು. ಆ ಹೈಯರ್ ಟ್ರಿಬ್ಯುನಲ್ ಒಬ್ಬನೇ ಮುಸಲ್ಮಾನ, ಅವನು ನಮಗೆ ಬಿಟ್ಟು ಕೊಡ್ತಾನೆ. ಈಗ ಮೋದಿ ಸರ್ಕಾರ ಒಂದು ಸಣ್ಣ ಬದಲಾವಣೆ, ಭಾರಿ ಸಣ್ಣದೊಂದು ಅಮೆಂಡ್ಮೆಂಟ್ ಅದಕ್ಕೆ ತಂದಿದ್ದಾರೆ. ಅದೇನು ಅಂತ ಕೇಳಿದ್ರೆ, ಆ ಭೂಮಿ ಅನ್ನೋದು ವಕ್ಫ್ನ ಹೆಸರಿನಲ್ಲಿ ಆದರೆ, ನಿಮ್ಮದೇ ಭೂಮಿ ಆದರೆ ನೀವು DC ಹತ್ರ ಹೋಗಿ ಅಪೀಲ್ ಮಾಡಬಹುದು. DC ನಿಮಗೆ ಸಮಾಧಾನ ಇಲ್ಲ ಅಂತಾರೆ ಹೈಕೋರ್ಟಿಗೆ ಹೋಗ್ಬೋದು ಅಂತ. ಅದಕ್ಕೆ ಇಲ್ಲಿ ಗಲಾಟೆ. ಜಮೀರ್ ಅಹಮದ್ ಒಬ್ಬ ಹೊಡಿತಾ ಇರುವಂತದ್ದು, ಎಲ್ಲರೂ ಮಾಡ್ಕೊಳ್ಳಿ ಎಲ್ಲ ವಕ್ಫಿನ ಭೂಮಿ ಮಾಡ್ಕೊಳ್ಳಿ ಅಂತ ಒಬ್ಬ ಹೊಡಿತಾ ಇರೋದು ಅದಕ್ಕೋಸ್ಕರ. ಅದು ಹೇಗೆ ಆಗುದು? ಅದು ಅವ್ರು ಹೇಳ್ತಾರೆ, ನಮ್ಮ ಹಿಂದಿನ ಟಿಪ್ಪು ಸುಲ್ತಾನ ಜಾಗ, ನಿಜಾಮನ ಜಾಗ, ಔರಂಗಜೇಬನ ಜಾಗ, ಅದು ಅವರು ಕೊಟ್ಟಿರುವಂಥದ್ದು. ಎಲ್ಲಿವರೆಗೆ ಅದು ಇದೆ ಅಂತ ಕೇಳಿದರೆ, ಆ ಕಾನೂನಲ್ಲಿ ಡೀಮ್ಡ್ ಟು ಬಿ ಬಿಲೀವ್ಡ್ ಅಂತ. ನಿಮ್ಮ ಮನೆ ಇರುವಂತ ಒಂದು ಜಾಗ ಅಕಸ್ಮಾತ್ ಯಾರೊಬ್ಬ ಮುಸಲ್ಮಾನ ಅದು ಹಿಂದೆ ನನ್ನ ಅಜ್ಜ ಇದ್ದಂತ ಜಾಗ ಅಂತ ಕಾಣ್ತದೆ ಅಂತ ಹೇಳ್ತಾರೆ. ಅಜ್ಜ ಇದ್ದ ಜಾಗ ಅಂತ ಹೇಳಿದಿಲ್ಲ, ಆ ಅಜ್ಜ ಇದ್ದಂತ ಜಾಗ ಅಂತ ಕಾಣ್ತದೆ ಅಂತ ಹೇಳಿದ್ರಿ. ಡೀಮ್ ಟು ಬಿ ಬಿಲೀವ್ಡ್, ಒಂದು ನಂಬಿಕೆ ನಂದು ಅದು ಆಗಿರ್ಬೋದು ಅಂತ. ಅಥವಾ ಯಾವುದೋ ಒಂದು ಅಲ್ಲಿ ಮದರಸ ಇತ್ತು, ಅಥವಾ ಯಾರ್ದೋ ಒಂದು ಗೋರಿ ಇತ್ತು ಅಂತ ಹೇಳಿದ್ರೆ ಅದು ಅವನಿಗೆ. ಹಾಗಾಗಿ ಸಾಧ್ಯ ಉಂಟು ಈ ದೇಶದಲ್ಲಿ? ಈಗಾಗಲೇ 3ನೇ 1 ಅಂಶ ಕಳ್ಕೊಂಡಿದ್ದೇವೆ, ಮತ್ತಷ್ಟು ಕಳ್ಕೊಂಡಿದ್ದೇವೆ. ನಮಗೆ ಭೂಮಿಯಲ್ಲಿ, ನಮಗೆ ಭೂಮಿ ಇಲ್ಲದೆ ನಮ್ಮ ದೇವರನ್ನು ಇಡುವುದೇ.
ಭೂಮಿಯಲ್ಲಿದ್ರೆ ನಾವು ಜೀವನ ನಡೆಸೋದಿಲ್ಲ. ಮಾಡಿ ಭಾರಿ ಗಂಭೀರವಾದಂಥ ಸ್ಥಿತಿ ಇದೆ ನಮಗೆ ಅಂತ. ಯಾವುದೋ ಓಟಿಗೋಸ್ಕರ, ಸೀಟಿಗೋಸ್ಕರ ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇರುವಂಥದ್ದು ಆಗ್ತಾ ಇದೆ ಈ ದೇಶದಲ್ಲಿ. ಇದನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಅಡಿಪಾಯನೇ ಅಲ್ಲಾಡ್ತಾ ಇದ್ದಾರೆ, ನಮ್ಮ ಅಡಿಪಾಯನೇ ಅಲ್ಲಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇವಸ್ಥಾನ ನಾವು ಕಟ್ತೇವೆ 99 ಕೋಟಿಯಲ್ಲಿ, ಭಾರಿ ಸಂತೋಷದ ಸಂಗತಿ. ಅದು ಉಳಿತದ? ಅದನ್ನು ಉಳಿಸುವಂಥ ಶಕ್ತಿ ನಮ್ಮ ಹತ್ರ ಇರ್ತದ? 2 ಕಾರಣಕ್ಕೋಸ್ಕರ ಇಲ್ಲ. ಯಾಕೆ ಅಂದರೆ ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೇವಲ್ಲ, ನಾನು ಆಗದಿಂದ ನೋಡ್ತಾ ಇದ್ದೇನೆ ಇಲ್ಲೆಲ್ಲ ಜನ ಯಾರು ಅಂತ ಕೇಳಿದರೆ ಎಲ್ಲ 40-45 ವರ್ಷ ದಾಟಿದವರು. ನನಗೆ 80 ವರ್ಷ ದಾಟಿದೆ. ಇನ್ನು ಉಳಿದವರೆಲ್ಲ 40-45, 15, 16, 17, 18 ವಯಸ್ಸಿನ ಹುಡುಗರು ಅಥವಾ ಹುಡುಗಿಯರು ಕಾರ್ಯಕ್ರಮ ಬರ್ತಾರ, ದೇವಸ್ಥಾನಕ್ಕೆ ಬರ್ತಾರೆ. ಯಾವಾಗಂದ್ರೆ ಪರೀಕ್ಷೆ ಇದ್ದಾಗ ಒಂದು ಸುತ್ತು ದೇವರ ಹತ್ರ ಬಂದು ಈ ಸತಿ ಪರೀಕ್ಷೆ ಪಾಸ್ ಮಾಡಿಸು ಅಂತ ಹೇಳ್ತಾರೆ. ನಿಜವಾದ ನಂಬಿಕೆ ದೇವರಲ್ಲಿ ಎಲ್ಲಿದೆ? ನಮ್ಮನೇಲಿ ಆ ಭಾವನೆಯನ್ನು ಬೆಳೆಸುವಂತ ಕೆಲಸ ಮಾಡಿದ್ದೇವೆ. ರಾಮಾಯಣ ಇದೆಯಾ, ಮಹಾಭಾರತ ಇದೆಯಾ, ಭಗವದ್ಗೀತೆ ಇದೆಯಾ, ಪುರಾಣಗಳಿದೆಯಾ? ನಾವೇನಾದ್ರು ಅದನ್ನು ಮಕ್ಕಳಲ್ಲಿ ಬಿಂಬಿಸುವಂತ ಪ್ರಯತ್ನ ಮಾಡಿದ್ದೇವೆ. ಮುಸಲ್ಮಾನರು ಕುರಾನ್ ಓದಿಸ್ತಾರೆ, ಕ್ರಿಶ್ಚಿಯನ್ರು ಬೈಬಲ್ ಓದಿಸ್ತಾರೆ. ಅವರ ಮತದ ಬಗ್ಗೆ ಅಪಾರವಾದಂಥ ಶ್ರದ್ಧೆನೇ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮಾಡಲಿ, ನಾವೇನಾದ್ರು ಮಾಡ್ತಾ ಇದ್ದೇವಾ? ಇಡೀ ಜಗತ್ತಿಗೆ ಒಳ್ಳೇದು ಮಾಡುವಂಥ ಸಂಗತಿ ಹಿಂದೂ ನೆನಪಿಟ್ಟುಕೊಳ್ಳಿ. ನಾವು ಯಾರಿಗೂ ಅನ್ಯಾಯ ಮಾಡಲಿ. ನಮ್ಮ ದೇಶದ ಇತಿಹಾಸ ತೆಗೆದು ನೋಡಿ, ಸಾವಿರ ವರ್ಷದ ಇತಿಹಾಸದಲ್ಲಿ ಯಾವುದೇ ಒಂದು ಮಸೀದಿಯನ್ನು, ಯಾವುದೇ ಒಂದು ಚರ್ಚನ್ನು ನೋಡಿದ ಇತಿಹಾಸನೇ ಇಲ್ಲ. ಯಾವುದೋ ಒಂದು ಬೈಬಲ್ ಅಥವಾ ಯಾವುದೋ ಒಂದು ಕುರಾನ್ ಅದನ್ನು ಹೊತ್ತಿಸಿದ ಇತಿಹಾಸ ಇಲ್ಲ. ಎಲ್ಲರನ್ನು ಅಪ್ಪಿಕೊಳ್ಳುವ ಒಂದು ಸಮಾಜ ಜಗತ್ತಿನಲ್ಲಿದ್ದರೆ ಅದು ಹಿಂದೂ ಮಾತ್ರ. ನಾನು ಮೊನ್ನೆ ಕುಶಾಲನಗರದ ಹತ್ತಿರ, ಮಡಿಕೇರಿಯಿಂದ ಕುಶಾಲನಗರ 30 ಕಿಲೋಮೀಟರ್, ಅಲ್ಲಿಂದ 1.5 ಕಿಲೋಮೀಟರ್ ಮುಂದೆ ಹೋದರೆ ಬೈಗುಪ್ಪ ಅಂತ ಸಿಗುತ್ತೆ. ಅಲ್ಲಿಗೆ ಹೋಗಿದ್ದೆ ನಾನು. ಯಾಕೆ ಹೋಗಿದ್ದೆ ಅಂತ ಕೇಳಿದರೆ, ಅಲ್ಲಿ ಒಬ್ಬರು ಧರ್ಮಗುರು ಬಂದಿದ್ದಾರೆ ಅಂತ. ಅವರ ಹೆಸರು ಪೂಜ್ಯ ದಲಾಯ್ ಲಾಮಾ ಅಂತ. ಆ ದಲಾಯ್ ಲಾಮಾ ಇಲ್ಲಿ ಯಾಕೆ ಬಂದರು ಅಂದರೆ, ಇಲ್ಲಿ ಸಾವಿರಾರು ಜನ, 1 ಲಕ್ಷಕ್ಕಿಂತ ಹೆಚ್ಚು ಜನ ಆ ಟಿಬೇಟಿಯನ್ಸ್ ಇದ್ದಾರೆ. 1954ರಲ್ಲಿ ಚೀನಾ ಟಿಬೇಟಿಯನ್ ಮೇಲೆ ಆಕ್ರಮಣ ಮಾಡಿತು. ಆಕ್ರಮಣ ಮಾಡಿದಾಗ RSSನ 2ನೇ ಪ್ರಮುಖರು ನೆಹರೂರವರ ಹತ್ರ ಹೇಳಿದ್ರಂತೆ, ದಯವಿಟ್ಟು ಈಗ ನಾವು ಟಿಬೇಟಿನ ರಕ್ಷಣೆಗೆ ನಮ್ಮ ಸೈನ್ಯವನ್ನು ಕಳಿಸಿ. ನೀವೇನಾದ್ರು ಟಿಬೇಟನ್ನು ಅವರು ನುಂಗಿ ಹಾಕ್ಲಿಕ್ಕೆ ಬಿಟ್ಟರೆ, ಅದೊಂದು ಬಫರ್ ಸ್ಟೇಟ್, ಚೀನಾ ಮತ್ತು ಭಾರತದ ಮಧ್ಯದಲ್ಲಿ ಇರುವಂತ ಒಂದು ರಾಜ್ಯ, ಅದನ್ನು ಮುಗಿಸಿದ್ರೆ, ಅವರು ಅದನ್ನು ಕೈಗೆ ತಗೊಂಡ್ರೆ ಮುಂದೆ ಭಾರತದ ಮೇಲೆ ಆಕ್ರಮಣ ಮಾಡ್ತಾರೆ. ನಮ್ಮವರು ಯಾವುದೋ ಭ್ರಮೆಯಲ್ಲಿ ತೇಲ್ತಾ ಇದ್ರು, ಹಿಂದಿ ಚೀನಿ ಬಾಯಿ ಹಾಗೆ ಮಾಡುದಿಲ್ಲ ಅಂತ. ಟಿಬೇಟ್ ಹೋಯ್ತು. ಆ ಸಂದರ್ಭದಲ್ಲಿ ಓಡಿಕೊಂಡು ಬಂದಂತ ಜನ ಅವರು. ಟಿಬೇಟ್ ಹೋಗಿ ಒಂದು ಸ್ವಲ್ಪ ವರ್ಷದ 1962ರಲ್ಲಿ ಚೀನಾ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ 43,000 ಚದರ ಕಿಲೋಮೀಟರ್ ಅದರ ಕೈಯಲ್ಲಿದೆ ಇವತ್ತು. ಆದರೆ ಆ ದೇಶದ ಜನ ಓಡಿಕೊಂಡು ಬಂದ್ರಲ್ಲ, ಅವರಿಗೆ ಆಶ್ರಯ ಕೊಟ್ಟಿರೋದು ನಾವು. ಒಂದು ಪಾರ್ಸಿ ಜನಾಂಗ ಅಂತೇಳಿ, ಪಾರ್ಸಿಯ ಮೇಲೆ ಮುಸಲ್ಮಾನರು ಆಕ್ರಮಣ ಮಾಡಿದಾಗ ಅವರು ಓಡಿಕೊಂಡು ಭಾರತದಲ್ಲಿ ಬಂದರಂತೆ. ಭಾರತದಲ್ಲಿ ಆದ ಮೇಲೆ ಒಬ್ಬ ರಾಜನ ಹತ್ರ ಬಂದಾದ ಮೇಲೆ ಕೇಳಿದಂತೆ, ನಾವು ಹೀಗೀಗೆ ಅನ್ಯಾಯ ಆಗಿದೆ, ನಮಗೆ ಒಂದು ಸ್ವಲ್ಪ ಜಾಗ ಕೊಟ್ಟಿದೆ ನಮಗೆ ಉಳ್ಕೊಳ್ಳಿಕ್ಕೆ. ಆ ರಾಜ ಹೇಳಿದ, ಇಲ್ಲ ಜಾಗ ಇಲ್ಲ ಮಾರಾಯ ಅಂತ. ಆಗ ಅವನು ಹೇಳಿದಂತೆ, ನಿಮ್ಮ ಕೆಲಸಗಾರರಿಂದ 1 ಲೋಟ ಹಾಲು ತಗೊಂಡು ಬರಲಿ. ಅವನು ಹಾಲು ತಗೊಂಡು ಬಂದಾಗ ಇವನ ಜೇಬಿನಲ್ಲಿ ಸ್ವಲ್ಪ ಸಕ್ಕರೆ ಇತ್ತು. ಆ ಸಕ್ಕರೆಯನ್ನು ಅದಕ್ಕೆ ಹಾಕಿ ಅದನ್ನು ಕಲಡಿಸಿದ. ಆಮೇಲೆ ಅವನು ಹೇಳಿದಂತೆ, ಪಾರ್ಸಿ ಪ್ರಮುಖ, ಈಗ ನಿಮ್ಮ ಹಾಲು ಚೆಲ್ಲಿ ಹೋಗ್ಲಿಲ್ಲ, ಈಗ ಆ ಸಕ್ಕರೆ ಎಲ್ಲಿದೆ ಅಂತ ನೀವು ಹುಡುಕ್ತೀರಾ? ಹುಡುಕಲಿಕ್ಕೆ ಹಾಗೆ ಇರ್ತೇವೆ ನಾವು ನಿಮ್ಮ ಜೊತೆಯಲ್ಲಿ ಅಂತ. ಅವ್ರು ಹೇಳಿದ್ರು, ಹಾಲಿನ ಜೊತೆಯಲ್ಲಿ ಸಕ್ಕರೆ ಹೇಗಿದೆಯೋ ಹಾಗೆ ಹಿಂದೂ ಸಮಾಜ ಜೊತೆಯಲ್ಲಿ ಪಾರ್ಸಿ ಜನಾಂಗ ಇರುತ್ತೆ. ಅವ್ರು ಎಷ್ಟು ಇರೋದು ಗೊತ್ತಾ ಈ ದೇಶದಲ್ಲಿ? 63,000 ಜನ ಮಾತ್ರ. 144 ಕೋಟಿಯಲ್ಲಿ 63,000 ಜನ ಮಾತ್ರ ಅವರು ಇರೋದು. ಇವತ್ತಿನವರೆಗೆ ನಾವು ಅಲ್ಪಸಂಖ್ಯಾತರು, ನಮಗೆ ಅದು ಕೊಡಬೇಕು ಇದು ಕೊಡಬೇಕು ಅಂತವ್ರಿಗೆ ಕೇಳಲಿಲ್ಲ, ಬೇಡಿಕೆನಿಲ್ಲ. ಅದರ ಬದಲು ನಾವೇನು ಕೊಡ್ಬೋದು ಅಂತ. ಮೊನ್ನೆ ರತನ್ ಡಿ ಟಾಟಾ ಅವರು ನಿಧನರಾದರು. ಅವರೊಬ್ಬ ಪಾರ್ಸಿ. ಅವರ ತಂದೆ ಜಹಾಂಗೀರ್ ಅವರು ಟಾಟಾ, ಅವರು ಪಾರ್ಸಿ. ಹೋಮಿ ಬಾಬಾ ಇದರ ಪಿತಾಮಹ, ಅವರು ಪಾರ್ಸಿ. ಆ ದೇಶದ ಜನ ಹಾಗೆ ಬದುಕಿ ಅವರಿಗೆ ಆಶ್ರಯ ಕೊಟ್ಟದ್ದು ಭಾರತ ಹಿಂದೂಗಳು. ಇವತ್ತು ಇಸ್ರೇಲ್ನ ಬಗ್ಗೆ ನೀವು ಭಾರಿ ಕೇಳ್ತಾ ಇದ್ದೀರಾ.
ಆ ಇಸ್ರೇಲಿ ಜನಾಂಗ ಯಾವುದಿದೆ ಅವರನ್ನು ಮುಸಲ್ಮಾನರು ಆಕ್ರಮಣ ಮಾಡಿ ಓಡಿ ಬಂದಾಗ ಅವರಿಗೆ ಆಶ್ರಯ ಕೊಟ್ಟದ್ದು ನಾವು 2000 ವರ್ಷ ಕೊಟ್ಟಿದ್ದೇವೆ. ಅದಾದ್ಮೇಲೆ ಬೇರೆ ಬೇರೆ ದೇಶದಲ್ಲಿ ಇದ್ರು. ಅವರು 48ರಲ್ಲಿ ಸ್ವತಂತ್ರ ಆದಾಗ ಅವರು ಪುಸ್ತಕ ಬರೆದ ಪುಸ್ತಕದಲ್ಲಿ ಬರೆದಿದ್ದಾರೆ, ನಮ್ಮ ದೇಶದ ಜನ ಬೇರೆ ಬೇರೆ ದೇಶಗಳಲ್ಲಿ ಹರಿದು ಹಂಚಿ ಹೋಗಿದ್ರು ಕೂಡ ನಮ್ಮ ಧರ್ಮದ ಪ್ರಕಾರ, ನಮ್ಮ ಸಂಸ್ಕೃತಿ ಪ್ರಕಾರ ನಮಗೆ ಬದುಕಲಿಕ್ಕೆ ನಮಗೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ಕೊಟ್ಟಿರುವಂಥದ್ದು, ಚೇತನವನ್ನು ಕೊಟ್ಟಿರುವಂಥದ್ದು ಅದು ಭಾರತದ ಹಿಂದೂ ಸಮಾಜ. ನಾವು ಹಾಗೆ ಇರೋದು. ಅದಕ್ಕೋಸ್ಕರ ಎಲ್ಲರನ್ನು ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಒಂದು ಹಿಂದೂ ಸಮಾಜ ಇದು. ಜಗತ್ತಿಗೆ ಶಾಂತಿಯ ಮಂತ್ರ ಹೇಳುವಂಥ ಸಮಾಜ ಇತ್ತು. ನಾವು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳುವಂಥವ್ರು ನಾವು. ನಿಮ್ಮ ಮನೆಯಲ್ಲಿ ಪೂಜೆ ಆದಾಗ, ಸತ್ಯನಾರಾಯಣ ಪೂಜೆನೋ ಅಥವಾ ಇನ್ಯಾವುದೋ ಪೂಜೆ ಆದಾಗ ಕೊನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಆದಮೇಲೆ ಪೂಜೆ ಮಾಡಿದಂಥ ಭಟ್ರು ಪುರೋಹಿತರು ಒಂದು ತಟ್ಟೆ ಇಟ್ಕೊಂಡು ಬರ್ತಾರೆ. ಮನೆ ಯಜಮಾನ ಮತ್ತು ಯಜಮಾನತಿ ಬನ್ನಿ. ಅವ್ರು ಬಂದ ಕೂಡ ಹೇಳ್ತಾರೆ, ನೀವು ಮಾಡಿದ ಪೂಜೆಯಿಂದ ದೇವರಿಗೆ ಸಂತೃಪ್ತಿಯಾಗಿದೆ. ಇಲ್ಲಿನೂ ಮಾಡ್ತಾರೆ, ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಮೊದಲನೇ ವಾಕ್ಯ. ಎರಡನೇ ವಾಕ್ಯ, ನಿಮ್ಮ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತ. ಮೂರನೇದು, ನಿಮ್ಮ ಮನೆಯಲ್ಲಿರುವಂಥ 4 ಕಾಲಿನ ಪ್ರಾಣಿಗಳಿಗೆ, ಅದು ಹಸು, ನಾಯಿಯೋ, ಬೆಕ್ಕು, ಅದಕ್ಕೆ ಒಳ್ಳೇದಾಗಲಿ ಅಂತ. ಕೊನೆಯ ವಾಕ್ಯ ಏನು ಹೇಳ್ತಾರೆ ಗೊತ್ತಾ? ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು ಅಂದ್ರೆ 750 ಕೋಟಿ ಜನಕ್ಕೆ, ಜಗತ್ತಿನ ಜನಕ್ಕೆ ಒಳ್ಳೇದಾಗಲಿ ಅಂತ. ಆ ಭಟ್ರಿಗೆ ಪೈಸೆ ಕೊಟ್ಟದ್ದು ಸುರೇಶ್ ಅಣ್ಣ. ಆ ಭಟ್ರು ಹೇಳೋದು ಮಾತ್ರ ಜಗತ್ತಿನ 750 ಕೋಟಿ ಜನಕ್ಕೆ ಒಳ್ಳೇದಾಗಲಿ ಅಂತ. ಇದಕ್ಕಿಂತ ಮೇಲಿನ ಒಂದು ವಿಶಾಲವಾದಂಥ ದೃಷ್ಟಿಕೋನ ಜಗತ್ತಿನಲ್ಲಿ ಆಗಿದೆ. ಅಂತ ಶ್ರೇಷ್ಠವಾದಂಥ ಹಿಂದೂ ಸಮಾಜದಲ್ಲಿ ಹಿಂದಿನ ಅನೇಕ ಜನ್ಮಗಳ ಪುಣ್ಯದ ಫಲವಾಗಿ ನಾವು ಭಾರತದಲ್ಲಿ ಹಿಂದೂಗಳಾಗಿ ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಹಿಂದೂ ಸಮಾಜದ ರಕ್ಷಣೆ, ಪೋಷಣೆ ಎಲ್ಲ ಕಾರ್ಯವನ್ನು ನಾವು ಮಾಡಬೇಕು. ಅದಕ್ಕೆ ತಾಯಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಮಾತು.